ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಓಕೆ, ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ನಾನು ಏನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲೇ ಹಾಕ್ತಾ ಹೋಗ್ತೀನಿ. ನೀವು ಸಹ ನೋಡ್ತಾ ಹೋಗಿ. ಐ ಹೋಪ್ ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನನ್ನ ವ್ಲಾಗ್, ಯಾಕಂದರೆ ಸ್ವಲ್ಪ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ಥರ ನನ್ನ ವ್ಲಾಗ್ನ ಸಪೋರ್ಟ್ ಮಾಡ್ತಾನೇ ಇರಿ. ಆದಷ್ಟು ಚೆನ್ನಾಗಿರೋ ವ್ಲಾಗ್ಸ್ನ ಹಾಕ್ತಾ ಹೋಗ್ತೀನಿ. ಸ್ಟಿಲ್ ಇವಾಗ ಶ್ರೇಯಾಂಶ್ ಮಲ್ಕೊಂಡಿದ್ದಾನೆ. ಇವಾಗ ಟೈಮ್ ಬಂದು 7:30. ನಾನಿವಾಗ ಫ್ರೆಶ್ ಆಗಿ ಬಂದು ಇವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಈಗ ಅಮ್ಮ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಇವಾಗ ಅಮ್ಮ ಬ್ರೇಕ್ಫಾಸ್ಟಿಗೆ ಕರಿಬೇವಿನ ಸೊಪ್ಪು ಕಿಳ್ಕೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಬಂದಿದ್ದೀನಿ. ಎಲ್ಲ ಕಿತ್ಕೊಂಡೆ ಆಲ್ರೆಡಿ. ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಕಿತ್ಕೊಂಡಿಲ್ಲ ನೋಡಿ, ವಾಶ್ ಮಾಡ್ಕೊಂಡಿದ್ದೀನಿ. ಈಗ ತೊಗೊಂಡೋಗಿ ಅಮ್ಮನ ಕೊಟ್ಬಿಡ್ತೀನಿ. ಇದೆಲ್ಲ ನೀಟ್ ಮಾಡಿ ಅಮ್ಮ ಬಾಕ್ಸಿಗೆ ಹಾಕೊಂತಾರೆ. ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿರ್ತಾರೆ. ಅಮ್ಮ ಗುಡ್ ಮಾರ್ನಿಂಗ್. ಏನು ಬ್ರೇಕ್ಫಾಸ್ಟಿಗೆ? ಓಕೆ, ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ. ಅಕ್ಕಿ ರೊಟ್ಟಿ ನೋಡಿ ಮಾಡ್ತಾಯಿದ್ದಾರೆ. ಇದು ಅಮ್ಮನಿಗೆ ರೊಟ್ಟಿ, ನಮಗೆ ಚಿತ್ರಾನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ, ಮನೆ ಹತ್ರ ಸೊಪ್ಪು ಬಂತು. ಹಾಗಾಗಿ ಅಮ್ಮ ಸೊಪ್ಪುಗಳನ್ನ ಇಸ್ಕೊಂಡಿದ್ದಾರೆ ಇವತ್ತು. ಮೇ ಬಿ ಇವತ್ತು ಸೊಪ್ಪು ಸಾರು ಮಾಡ್ಬೋದೇನೋ. ಅಮ್ಮ ಇದೇನು ಸೊಪ್ಪು? ಅಮ್ಮ ಇದೇನು ಸೊಪ್ಪು? ಎಷ್ಟು ಕೊಟ್ರಿ? 20. ಅಮ್ಮ ಇದೇನು ಸೊಪ್ಪು? ಅರ್ಬೆ ಸೊಪ್ಪು. 20 ರೂಪಾಯಿ ಕೊಟ್ರ. ಓಕೆ, ಇವಾಗ ಬಸ್ ಸಿಕ್ತು, ಹೊರಡ್ತಾ ಇದ್ದೀನಿ. ಓಕೆ, ಇವಾಗ ಬಸ್ ಇಲ್ದು ಆನ್ ದಿ ವೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಓಕೆ, ಇವಾಗ ಮನೆ ರೀಚ್ ಆಗ್ತಾ ಇದ್ದೀನಿ. ಮಳೆ ಬೇರೆ ಇವಾಗ ಸ್ಟಾರ್ಟ್ ಆಯಿತು. ನಮ್ಮ ಅಜ್ಜಿ ಬಟ್ಟೆ ತೊಳ್ಕೊಂಡು ಕೂತ್ಕೊಂಡಿದ್ದೆ. ಲಕ್ಕಿಮ್ಮ ನೋಡಿ ಇಲ್ಲಿ, ಲಕ್ಕಿಮ್ಮ. ಓ ಶ್ರೇಯಾಂಶಿಗೆ 1 ಟ್ರಿಪ್ ಚಾಕೋಸ್ ತಿಂದ, ಮತ್ತೆ ಚಾಕೋಸ್ ಬೇಕು ಅಂತೇಳಿ ಈಗ ಅಮ್ಮ ಹಾಕೊಡ್ತಾ ಇದ್ದಾರೆ. ಮಿಕ್ಸ್ ಹಾಕೊಳ್ಳಿ, ಚೂಡಿಂದ ಸನಿಮ. ಓಕೆ, ಇವಾಗಷ್ಟೇ ಆರ್ಲಿಕ್ಸ್ ಮತ್ತು ವೆಜ್ ಫ್ರೈಡ್ ರೈಸ್ ಅದಮ್ಮ, ವೆಜ್ ಫ್ರೈಡ್ ರೈಸ್ ತಿನ್ನಂತ ಕೂತಿದ್ದೀನಿ. ಅಜ್ಜಿ ಇಲ್ಲಿ ರಸ್ ತಿಂತಾ ಇದ್ದಾರೆ. ಗುಡ್ ಈವ್ನಿಂಗ್ ಹೇಳಿ, ಹಾಯ್ ಹೇಳಿ. ಹಾಯ್. ಓಕೆ ಗೈಸ್, ಇವಾಗಷ್ಟೇ ಮನೆಗೆ ಬಂದೆ. ಮನೆಗೆ ಬಂದೋಳೆ ಸ್ನ್ಯಾಕ್ಸ್ಗಳು ಏನೇನಿದೆ ಎಲ್ಲ ಹುಡ್ಕಾಡ್ ತಿಂದೆ. ಯಾಕಂದರೆ ಅಷ್ಟು ನನಗೆ ಹಸಿವಾಗ್ತಿದೆ ಅಂದರೆ ಅಷ್ಟು ಹಸಿವಾಗ್ತಿದೆ. ಕ್ಲಾಸಿಗೆ ಹೋಗಿ ಬಂದಾಗ ಹೇಳೋಕ್ಕೆ ಆಗೋದಿಲ್ಲ. ಏನಾದ್ರು ಸಿಕ್ಕರೆ ಸಾಕಪ್ಪ ಅಂತ ಅನಿಸುತ್ತೆ. ಪ್ರಮೋದವ್ರು ಯಾವಾಗಲೂ ಬಂದ ತಕ್ಷಣ ಹೊಟ್ಟೆ ಸಿಗ್ತಿದೆ ಅಂದಾಗ ನಾನು ಅಂದ್ಕೊಂಡಿದ್ದೆ ಮಧ್ಯಾಹ್ನ ಬಾಕ್ಸ್ ಕೊಟ್ಟು ಕಳಿಸಲ್ಲ ಮತ್ತೆ ಕೇಳ್ತಾರೆ ಅಂತ. ಬಟ್ ಇವಾಗ ನನಗಂತೂ ಯಪ್ಪ ಏನಾದ್ರು ಸಿಕ್ಕರೆ ಸಾಕು ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಹಸಿವಾಗುತ್ತೆ. ಆ ಥರ ಇವಾಗ ಬಂದೆ. ಅಮ್ಮ ಹಾರ್ಲಿಕ್ಸ್ ಮಾಡಿಕೊಟ್ರು, ನೀವು ನೋಡಿರ್ಬೋದು. ಹಾಗೆ ಫ್ರೈಡ್ ರೈಸ್ ಇತ್ತು, ಅದು ಕೂಡ ತಿಂದ್ಕೊಂಡೆ. ಮತ್ತು ಮಾರ್ನಿಂಗ್ ರೊಟ್ಟಿ ಮಾಡಿದರು. ಮತ್ತು ನೆನ್ನೆದು ಗುಡ್ಗಾರ ಅಂತಾರಲ್ಲ, ಅದು ಚಟ್ನಿ ಇತ್ತು, ಅದು ತಿಂದೆ. ಇವಾಗ ಸ್ವಲ್ಪ ಹೊಟ್ಟೆ ಫುಲ್ ಆಗಿಬಿಟ್ಟು. ಆ್ಯಕ್ಚುಲಿ ಮಾರ್ನಿಂಗ್ ವ್ಲಾಗ್ ಮಾಡೋಣ ಅಂದರೆ ಇವತ್ತಂತೂ ಎಷ್ಟು ಲೇಟ್ ರೆಡಿ ಆಗಿದ್ದೀನಿ ಅಂದರೆ, ಸ್ವಲ್ಪ ಹೊತ್ತು ಲೇಟ್ ಆಗಿದೆ, 5 ಮಿನಿಟ್ಸ್ ಲೇಟ್ ಆಗಿದೆ ಬಸ್ಸೇ ಹೋಗ್ಬಿಡ್ತಾಯಿತ್ತು. ಅಪ್ಪ ಕರ್ಕೊಂಡೋಗಿ ಬಿಟ್ಟು ಬಂದರು. ಆಮೇಲೆ ಹೋದೆ. ಇವತ್ತು ಕ್ಲಾಸ್ ಚೆನ್ನಾಗಾಯಿತು. ಮತ್ತು ನನ್ನ ಸ್ಟೂಡೆಂಟಿನ ಬರ್ಡೇ ಸೆಲೆಬ್ರೇಷನ್ ಇತ್ತು, ಅದು ಕೂಡ ಮಾಡಿ ಒಂಥರ ಚೆನ್ನಾಗಿತ್ತು. ಇವತ್ತಿನ ಡೇ ಚೆನ್ನಾಗಿತ್ತು. ಹಾಗೆ ಮತ್ತು ಇವಾಗಷ್ಟೇ ಬಂದೆ ಮನೆಗೆ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾಳೆಗೆ ಏನೇನಿದೆ ಅಂತ ಹೇಳ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಬೇಕು. ನಾಳೆಗಿರೋ ವರ್ಕ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು. ಹಾಗೆ ಇನ್ನೊಂದು ಮೇನ್ ಅಂದರೆ ಸ್ಯಾರಿ ವೇರ್ ಮಾಡೋದು. ನನಗೆ ಸ್ಯಾರಿ ವೇರ್ ಮಾಡೋಕ್ಕೂ ಗೊತ್ತಿಲ್ಲ. ಇವಾಗ ಅದು ಸಹ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಸಂಡೆಯಿಂದ ಅದು ಪ್ರಾಕ್ಟೀಸ್ ಮಾಡ್ತೀನಿ. ಹಾಗೆ ಇವಾಗ ಸ್ಯಾರಿ ನಾಳೆಗೆ ಯಾವ್ದು ಹಾಕ್ಕೊಂಡು ಹೋಗೋದು ಅದನ್ನೆಲ್ಲ ಎತ್ತಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊಬೇಕು. ಬೆಳಗ್ಗೆ ಅದರಿಂದನೇ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿದ್ದು.
ಸ್ಯಾರಿ ಯಾವ್ದು ಹಾಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅದು ಹುಡ್ಕೋದ್ರಲ್ಲೇ ಟೈಮ್ ಹೋಗೇ ಬಿಡ್ತು. ಎಷ್ಟೇ ಬೆಳಗ್ಗೆ ಬೇಗಿದ್ರು ಬೇಗ ಬೇಗ ಟೈಮ್ ಆಗ್ತಿದೆ. ಆದರೆ ಕ್ಲಾಸಿಗೆ ಹೋದ್ಮೇಲೆ ಇಲ್ಲಿ ಮನೆಗೆ ಬರೋಣ ಅಂದರೆ ಟೈಮೇ ಆಗೋದಿಲ್ಲ, ಟೈಮ್ ತುಂಬಾ ಲೇಟ್. ಬಟ್ ಈವ್ನಿಂಗಿಂದ ಬೆಳಗ್ಗೆ ಎಷ್ಟು ಪಟ್ಟ ಅಂತ ಚಿಟಿಕೆ ಡೇ ಅಷ್ಟು ಮುಗ್ದೇ ಹೋಗ್ಬಿಡುತ್ತೆ. ಡೇ ಅಷ್ಟು ಬೇಗ ಬೇಗ ನಡೀತಾ ಇದೆ. ಮತ್ತು ಶ್ರೇಯಾಂಶ್ ಇವಾಗ ಅಷ್ಟೇ ಇಂಥ ಚಾಕೋಸ್ ತಿಂದ್ಬಿಟ್ಟು ಇವಾಗ ಖಾರ ತಿನ್ಕೊಂಡು ಕೂತ್ಕೊಂಡಿದ್ದಾನೆ. ಇನ್ನು ಅವನಿಗೆ ಸ್ವಲ್ಪ ವರ್ಕ್ ಇದೆ, ಅವನಿಗೆ ಸ್ವಲ್ಪ ಬರ್ಸೋದಿದೆ, ಓರಲ್ಲಿ ಕೇಳೋದೆಲ್ಲ ತುಂಬಾ ಇದೆ, ಇನ್ನೂ ತುಂಬ ಕಲ್ಸೋಕ್ಕಿದೆ. ಅವನಿಗೂ ಪ್ರಿಪೇರ್ ಮಾಡಬೇಕು, ಹಾಗೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತಾ ಹೋಗಬೇಕು. ಮತ್ತು ಇವಾಗ ಮನೆಗೆ ಇನ್ನೂ ಕಾಲ್ ಮಾಡಿಲ್ಲ, ಮಾಡಬೇಕು. ಅಮ್ಮನಿಗೆ, ಅಚ್ಚನಿಗೆ, ಪ್ರಮೋದವ್ರಿಗೆಲ್ಲ ಕಾಲ್ ಮಾಡಬೇಕು. ಅವ್ರ ಜೊತೆ ಮಾತಾಡ್ಬಿಟ್ಟು ನೆಕ್ಸ್ಟ್ ಅವನಿಗೆ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಇನ್ನೇನಾದರೂ ಅಮ್ಮ ಏನಾದರೂ ಸ್ಪೆಷಲ್ ಮಾಡಿದ್ರೆ ವ್ಲಾಗಲ್ಲಿ ಹಾಕ್ತೀನಿ. ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ, ಶ್ರೇಯಾಂಶಿಗೆ ಬರ್ಸ್ಬೇಕು. ಗೈಸ್ ಇವ್ನು ನೋಡಿ ಇಲ್ಲಿ ಅಮ್ಮ ಕಾಲ್ ಮಾಡಿದ್ದಾರೆ, ಮಾತಾಡೋಕ್ಕೆ ಟೆರೆಸ್ ಮೇಲೆ ಬಂದಿದ್ದಾನೆ ಮಾತಾಡೋಕ್ಕೆ ಅಂತ. ಫುಲ್ ಇವಾಗ ದೊಡ್ಡ ಮನುಷ್ಯ ಆಗಿಬಿಟ್ಟಿರೋದು. ಏನು ಈ വീഡിയോസിനെ പൊട്ടിക്കോ? എന്തിന്? ഹാ വരി പോവാ താഴെ എഴുതാനുണ്ട്. വരി കം വരി. എന്ത് പണി കേൾക്കുന്നില്ല? ഇങ്ങോട്ട് വന്നിട്ട് വരി. മീൻ പണിയാ? നാ പോണു താട്ട, നാ പോണുണ്ട് സനി ತಿನ್. ನಡ್ಕಿ. ಆಕ್ಸಿಡೆಂಟಾ? ಓಹೋ ಆಕ್ಸಿಡೆಂಟ್ ಅವನು ಇವಿಡೆಂದು ಬಂಡಿಂದ ಇದು ಇದೆ. ഏതതില്ല പറഞ്ഞോണ്ടേ ഇത് ಓಕೆ. ಇವಾಗ ಶ್ರೇಯಾಂಶಿಗೆ ಓದಿಸಿ ಕಡಲೆ ಬೀಜ ತಿನ್ನೋಣ ಅಂತ ಬಂದೆ. ಅಮ್ಮ ಕಡಲೆಕಾಯಿ ಬೇಯಿಸಿಟ್ಟಿದ್ರು. ಇವತ್ತಿನ ಡಿನ್ನರ್ಗೆ ರೈಸ್ ಹಾಗೆ ರಸಮ್ ಮಾಡಿದರು ಅಮ್ಮ, ಮತ್ತು ಸೊಪ್ಪು ಪಲ್ಯ. ಇದಿಷ್ಟು ಇವತ್ತಿನ ಡಿನ್ನರ್. ಗೈಸ್ ಊಟ ಎಲ್ಲ ಮುಗೀತು. ಈಗ ಮಾವಿನೇನು ಕಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಈ ಮಾವಿನೇನು ಎಷ್ಟು ದೊಡ್ಡದಿದೆ ನೋಡಿ, ದೊಡ್ಡದು. ಏನದು? ಮಾವಿನ ಹಣ್ಣು. ಕೊಂಡುವರಿ ಕಟ್ಟಾಕ. ಓಕೆ, ಇವಾಗ ಮಾವಿನ ಕಟ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಆಲ್.